ಸರ್ ನಿಮ್ಮೊಂದು ಒಂದು XUV500 ಇದೆ 2015 ಮಾಡೆಲ್ ಸೆಕೆಂಡ್ ಓನರ್ 70 ಚೇಂಜ್ ಓಡಿದೆ. ನಿಮಗೆ ಬಾಡಿ ಲೈನ್ ನೋಡ್ಕೊಳ್ಳಿ, ಯಾವುದೇ ತರ ನಿಮಗೆ ರಿಪ್ಲೇಸ್ಮೆಂಟ್ ಇಲ್ಲ. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಅದೇ ತರ ಟೈರ್ ಕಂಡೀಷನ್ ನೋಡ್ಕೊಳ್ಳಿ, ಅಪ್ ಟು ನಿಮಗೆ 95% ವರೆಗೂ ಇದೆ. W10 ಇದು. ಇದರಲ್ಲಿ ನಿಮಗೆ ಸನ್ರೂಫ್ ಎಲ್ಲ ಬರುತ್ತೆ. ಬನ್ನಿ, ಇದರಲ್ಲಿ ಡಿಫಾಗರ್, ಬ್ಯಾಕ್ ವೈಫರ್ ಇದೆ, ಲೈ ವೀಲ್ಸ್ ಬರುತ್ತೆ, ನಿಮಗೆ ರೇರ್ AC ಬರುತ್ತೆ, 8 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ಇಲ್ಲಿ ನೋಡ್ಕೊಳ್ಳಿ ಇಂಟೀರಿಯರ್ ಫೀಚರ್ಸ್ ಕೂಡ ನಿಮ್ಗೆ ಇಂಟೀರಿಯರ್ ತುಂಬಾ ನೀಟ್ ಇದೆ. ಇದ್ರೆ 70 ಚೇಂಜ್ ಓಡಿದೆ, ರೆಕಾರ್ಡೆಡ್ ಸರ್ವಿಸ್ ಇರೋದು. ಇದರಲ್ಲಿ ಫೀಚರ್ಸ್ ಬಂದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, 8 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಪ್ಲಸ್ ನಿಮ್ಗೆ ಇದು ಪುಷ್ ಬಟನ್ ಸ್ಟಾರ್ಟ್, ಸನ್ರೂಫ್ ಕೂಡ ಬರುತ್ತೆ. ತಾವು ಸನ್ರೂಫ್ ಕೂಡ ನೋಡಬಹುದು, ಇದರಲ್ಲಿ ಸನ್ರೂಫ್ ಕೂಡ ಇದೆ. ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 7,80,000 ಹೇಳ್ತಾ, ಸಾರಿ 7,50,000 ವಿತ್ NOC ಹೇಳ್ತಾ ಇದೀನಿ. ಫೈನಲ್ ಟು ಫೈನ್ ಅಂದ್ರೆ ನಿಮ್ಗೆ ವಿತ್ NOC 7 ಲಕ್ಷಗೆ ಕೊಡ್ತೀನಿ. XUV500 15 ಮಾಡಲ್ W10 ವೇರಿಯಂಟ್ 7 ಲಕ್ಷಗೆ ವಿತ್ NOC ಕೊಡ್ತೀನಿ. ಇಲ್ಲ ನಂಬರ್ ಸಮೇತ ಬೇಕಾದ್ರೆ 1,65,000 ಎಕ್ಸ್ಟ್ರಾ ಆಗುತ್ತೆ. ಅದು 4 ವೀಲ್ ಡ್ರೈವ್ ಇದು.